ತಿರುಪತಿಯಲ್ಲಿ ನಿತ್ಯ ಶ್ರೀ ವೆಂಕಟೇಶ್ವರನಿಗೆ ನಡೆಯುವ ಸುಪ್ರಭಾತ ಸೇವೆಯ ಮೊದಲ ಆರತಿಯಲ್ಲಿ ಕರ್ನಾಟಕ ಗಣ್ಯರ ಭಾಗಿ ಬಗ್ಗೆ ಭಾರಿ ಚರ್ಚೆಗಳು ನಡೆದಿದೆ. ತಿರುಪತಿಯಲ್ಲಿ ಕರ್ನಾಟಕದ ಸಚಿವರು, ಶಾಸಕರು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಪ್ರತಿದಿನದ ಮೊದಲ ಆರತಿಯಲ್ಲಿ ಭಾಗವಹಿಸಲು ಆದೇಶ ಹೊರಡಿಸುವುದಾಗಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಸಿಎಂ ಹೇಳಿಕೆಗೆ ಟಿಟಿಡಿ ಸದಸ್ಯ ಜಿ ಭಾನುಪ್ರಕಾಶ್ ರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್ ಅವರೇ, ಇದು ಒಳ್ಳೆಯದಲ್ಲ. ತಿರುಮಲದ ನಿತ್ಯ ಆರತಿಯಲ್ಲಿ ಭಾಗವಹಿಸುವ ವಿಶೇಷ ಹಕ್ಕನ್ನ ಐತಿಹಾಸಿಕವಾಗಿ ಕೇವಲ ಮೈಸೂರು ಮಹಾರಾಜರಿಗೆ ಮತ್ತು ಅವರ ಪ್ರತಿನಿಧಿಗಳಿಗೆ ಮಾತ್ರ ನೀಡಲಾಗಿದೆ. ಇದನ್ನು ಶಾಸಕರು, ಸಚಿವರು ಅಥವಾ ರಾಜಕಾರಣಿಗಳಿಗೆ ವಿಸ್ತರಿಸಲು ಸಾಧ್ಯವಿಲ್ಲ. ಧಾರ್ಮಿಕ ಕ್ಷೇತ್ರವನ್ನ ರಾಜಕೀಯ ಅಖಾಡ ಮಾಡಬೇಡಿ ಅಂತ ఆక్రోಶ ಹೊರಹಾಕಿದರು. అయ్యా, ఇది మైసూరు మహారాజుకి ఇచ్చినటువంటి గౌరవార్థం, రాజకీయ నాయకుల కోసం కాదు. అది ముఖ్యంగా మీరు గుర్తుపెట్టుకోవాలి. దీన్ని రాజకీయ క్షేత్రంగా చేయొద్దండి డికే శివకుమార్ గారు. ఇది ఇక్కడున్నటువంటి సాంప్రదాయాలు ఆ రోజు మైసూరు మహారాజుకి గౌరవార్థం ఇచ్చినటువంటి సాంప్రదాయాలు. ఇదేదో రాజకీయ నాయకుల్ని మెప్పించడానికి వాళ్ళని మీరు ఇలా వెనకేసుకు రావడం ఇది మంచిది కాదు. ఖచ్చితంగా రేపు జరగబో ధర్మకర్తల మండలి సమావేశంలో దీనిని నేను చర్చిస్తాను. ఖచ్చితంగా ఇలాంటి సంప్రదాయాల్ని తిరుమల తిరుపతి దేవస్థానాలు ఒప్పుకునే ప్రసక్తే లేదు. ఇది ఆధ్యాత్మిక క్షేత్రం, డికే శివకుమార్ క్షేత్రం కాదు. తిరుమల తిరుపతి దేవస్థానాలు డికే శివకుమార్ చెప్పినట్టు వినే ప్రసక్తి లేదు ఇక్కడ మాకు. ఆయన ఇష్టానుసారంగా కొన్ని పరిస్థితులు అధ్యయనం చేసి మాట్లాడకుండా ఇష్టానుసారంగా ఆయన పాటికి ఆయన స్టేట్మెంట్ ఇస్తుంటే ఇది మంచిది కాదు. వెంటనే ఆ స్టేట్మెంట్ వెనక్కి తీసుకోవాలని చెప్పి, చెప్పినటువంటి మాటలను వెనక్కి తీసుకోవాలని చెప్పి నేను డిమాండ్ చేస్తున్నాను. ఈ వ్యక్తిగత అజెండా తీసుకొని వచ్చి ఇక్కడ రాజకీయ అజెండా తీసుకొని వచ్చి ఈ ధార్మిక క్షేత్రాన్ని రాజకీయ పునరావాస కేంద్రంగా మార్చకండి. తిరుమల తిరుపతి దేవస్థానాన్ని రాజకీయ పునరావాస కేంద్రంగా మార్చకండి. మీ పార్టీ వాళ్ళని మెప్పించడానికి, మీ పార్టీలో పనిచేసే నాయకుల్ని మెప్పించడానికి ఇది కావంటే మీ ఊర్లో ఏదైనా గుడి కట్టుకొని దానికి తిప్పించుకోండి, మాకేం అభ్యంతరం లేదు. తిరుమల తిరుపతి దేవస్థానాల్లో ఇటువంటి సాంప్రదాయాన్ని కాపాడుకోవాల్సిన నైతిక బాధ్యత మనందరి మీద ఉంది. కాబట్టి మీరు ఇచ్చినటువంటి స్టేట్మెంట్ వెంటనే వెనక్కి తీసుకోవాల్సిందిగా. ಆರತಿ ಜಟಾಪಟಿ ಜೋರಾಗ್ತಾ ಇದ್ದಂತೆ ಟಿಟಿಡಿ ಬೋರ್ಡ್ ಸಭೆ ನಡೆದಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಪ್ರಸ್ತಾಪ ಆಗಿದೆ. ಇದರ ಬಗ್ಗೆ ಟಿಟಿಡಿ ಸದಸ್ಯ ಎಸ್ ನರೇಶ್ ಕುಮಾರ್ ನ್ಯೂಸ್ 18ಗೆ ಮಾಹಿತಿ ನೀಡಿದ್ದಾರೆ. ಭಾನುಪ್ರಕಾಶ್ ರೆಡ್ಡಿ ಅವರು ಸಭೆಯಲ್ಲಿ ಪ್ರಸ್ತಾಪಿಸಿದ್ರು. ಆದರೆ ಮೊದಲ ಆರತಿ ಕರ್ನಾಟಕ ಸರ್ಕಾರಕ್ಕೆ ನೀಡಿರುವಂತಹ ವಿಶೇಷಾಧಿಕಾರ ಅಥವಾ ಗೌರವವಾಗಿದೆ. ಮೊದಲ ಆರತಿ ಯಾರು ಪಡೆಯಬೇಕು ಅನ್ನುವಂಥದ್ದು ಕರ್ನಾಟಕ ಸರ್ಕಾರವೇ ತೀರ್ಮಾನಿಸಲಿದೆ. ಮೊದಲು ಅವರು ನಿರ್ಧಾರವನ್ನ ಮಾಡಿ ಟಿಟಿಡಿ ಗಮನಕ್ಕೆ ತರಲಿ, ನಂತರ ನಮ್ಮ ಪ್ರತಿಕ್ರಿಯೆಯನ್ನ ತಿಳಿಸೋಣ ಅಂತ ಟಿಟಿಡಿ ಮಂಡಳಿ ನಿರ್ಧರಿಸಿದೆ ಅಂತ ಟಿಟಿಡಿ ಸದಸ್ಯ ಎಸ್ ನರೇಶ್ ಕುಮಾರ್ ಹೇಳಿದ್ದಾರೆ. ಭಾನು ಇವತ್ತು ಬೋರ್ಡ್ ಮೀಟಿಂಗ್ ಅಲ್ಲಿ ನಾವು ಎಲ್ಲ ಬೋರ್ಡ್ ಮೀಟಿಂಗ್ ಇತ್ತು ಇವತ್ತು. ಈಗ ತಾನೇ ಅದ್ರ ಬಗ್ಗೆ ಚರ್ಚೆ ಆಯ್ತು. ಭಾನು ಅವ್ರಿಗೆ ನಮ್ ಚೇರ್ಮನ್ ಹೇಳಿದ್ರು, ನೋಡಪ್ಪ ಅವ್ರ ಸಬ್ಜೆಕ್ಟ್ ಅದು ಕರ್ನಾಟಕದವ್ರು ಏನ್ ಇತ್ಯರ್ಥ ಮಾಡಿ ನಮ್ಗೇನ್ ಲೆಟರ್ ಕೊಡ್ತಾರೋ ಅದ್ರ ಮೇಲೆ ರಿಯಾಕ್ಷನ್ ಮಾಡಬೇಕೇ ಹೊರತು ನೀನ್ ಏಕಾಏಕಿ ಹಿಂಗ್ ರಿಯಾಕ್ಷನ್ ಮಾಡಬಾರ್ದು ಅಂತ ಹೇಳಿದ್ರು ಅವ್ರಿಗೆ. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ MLA ಕೊಡಿಸ್ತೀನಿ ಅಂದಿದ್ರೆ ರಾಜಕೀಯ ಆಗೋದು. ಡಿ ಕೆ ಶಿವಕುಮಾರ್ ಅವರು ಎಲ್ಲಾ MLA ಎಲ್ಲಾ ಮಿನಿಸ್ಟರ್ಗಳು ಕೊಡಿಸ್ತೀನಿ ಅಂದಿರೋದ್ರಿಂದ ಇಸ್ ನಾಟ್ ಸ್ಪೆಸಿಫೈಡ್ ಎನಿ ಪಾರ್ಟಿ. ಆದ್ರೆ ನಾನು ಹೇಳ್ತಾ ಇರೋದೇನಂದ್ರೆ ಅದು ಸಬ್ಜೆಕ್ಟ್ ಕರೆಕ್ಟ್ ಇದೆ, ಅವ್ರು ಹೇಳಿರೋದು ಸರಿ. ಅದು ಅವ್ರ ಕಾಂಗ್ರೆಸ್ದೇ ಶೈಲಿಯಲ್ಲಿ ಹೇಳಿದಾರೆ ಅಷ್ಟೇ. ಇನ್ನು ಶಾಸಕರು, ಸಚಿವರು, ಅಧಿಕಾರಿಗಳು, ನ್ಯಾಯಮೂರ್ತಿಗಳು, ಗಣ್ಯರಿಗೆ ಮೊದಲ ಆರತಿಯ ಅವಕಾಶದ ಕುರಿತು ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಬಗ್ಗೆ ಟಿಟಿಡಿ ಸದಸ್ಯ ಎಸ್ ನರೇಶ್ ಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಹೇಳಿಕೆ ಸರಿಯಾಗಿದೆ. ಇಂಥವರೇ ಮೊದಲ ಆರತಿ ಸ್ವೀಕರಿಸಬೇಕು ಅಂತ ಯಾರನ್ನು ನೇಮಿಸಿಲ್ಲ. ಕರ್ನಾಟಕದ ಪರವಾಗಿ ಕರ್ನಾಟಕ ಸರ್ಕಾರ ಹೇಳಿದವರು ಮೊದಲ ಆರತಿ ಸ್ವೀಕರಿಸಬಹುದು ಅಂತ ನರೇಶ್ ಹೇಳಿದ್ದಾರೆ. ಹೀಗಾಗಿ ಕರ್ನಾಟಕ ಸರ್ಕಾರ ಯಾರಿಗೆ ಅವಕಾಶ ಕಲ್ಪಿಸುತ್ತೋ ಅವರು ತಿರುಪತಿಯಲ್ಲಿ ಮೊದಲ ಆರತಿ ಪಡೆಯಬಹುದಾಗಿದೆ. ಅಂದ್ರೆ ಮೈಸೂರು ಮಹಾರಾಜದಲ್ಲಿ ದಿವಾನ್ಗಳು ಅಥವಾ ಮಿನಿಸ್ಟರ್ ಕೇಡರ್ ಅವರು ಹೋಗ್ತಾ ಇದ್ರು ಆರತಿಗೆ. ಈಗ ನಮ್ ಕರ್ನಾಟಕ ಭವನದ ಒಬ್ರು ಸ್ಟಾಫ್ ಹೋಗ್ತಾರೆ. ಅದಕ್ಕೆ ಡೆಸಿಗ್ನೇಟೆಡ್ ಅಂತ ಎಂಡೋಮೆಂಟ್ ಮಿನಿಸ್ಟ್ರಿ ಮಾಡಿಲ್ಲ ಡೆಸಿಗ್ನೇಷನ್. ಅದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಕರೆಕ್ಟ್ ಸಬ್ಜೆಕ್ಟ್. ಆದ್ರೆ ಹೇಳಿರೋ ದಾಟಿ ಮತ್ತೆ ಯಾರಿಗೆ ಕೊಡಿಸ್ತೀನಿ ನಾನು ಅಂತ ಇದ್ ಮಾಡಿರೋದು ತಪ್ಪು ಅಂತ ನಮ್ದಷ್ಟೇ. ಇದು ನಡ್ಕೊಂಡ್ ಬಂದಿರೋದು. ನಾನ್ ಹೇಳಿದ್ದು ಅವ್ರಿಗೆ ಹೈಯೆಸ್ಟ್ ಡಿಗ್ನಿಟ್ರಿ ಅವತ್ತು ಯಾರು ಇರ್ತಾರೋ, ಅಂದ್ರೆ ತಿರುಮಲಕ್ಕೆ ಯಾರನ್ನ ಹೈಯೆಸ್ಟ್ ಡಿಗ್ನಿಟರಿ ಕರ್ನಾಟಕದಿಂದ ಯಾರು ಹೈಯೆಸ್ಟ್ ಡಿಗ್ನಿಟರಿ ಇರ್ತಾರೆ ಅವ್ರಿಗೆ ಅದನ್ನ ಆರತಿನ ತಗೊಳ್ಳೋ ಅಂತ ಒಂದು ಇದಾಗ್ಲಿ, ಅಂದ್ರೆ ದೇ ವಿಲ್ ಅಟೆಂಡ್, ಅವರು ಆರತಿ ಜೊತೆಗೆ ಹೋಗ್ಬಹುದು ಅಂತ ಡಿ ಕೆ ಶಿವಕುಮಾರ್ ಹೇಳಿರೋದು. ನಾನು ಎಲ್ರಿಗೂ ಆರತಿ ಕೊಡಿಸ್ತೀನಿ ಅಂದಿದಾರಲ್ಲ, ಅದು ತಪ್ಪು.
ಅವ್ರು ಈಗ ನೀವೇ ಹೇಳಿದ್ರಿ ನರೇಶ್ ಅವರೇ, system ಅವ್ರದ್ದು. ಡೆಸಿಗ್ನೇಟೆಡ್ ಆಫೀಸರ್ ಅಂತ ಅಲ್ಲಿ ಯಾರು ಇದುವರೆಗೂ ನೇಮಕ ಮಾಡಿಲ್ಲ ಅಂತ ನೀವ್ ಅಂದ್ರೆ. ಅದನ್ನ ಅವ್ರು ಮಾಡ್ತೀನಿ ಅಂತ ಅಂದಿದ್ದಾರೆ ಈಗ. ಅದು ಕರೆಕ್ಟ್, ಅದು ಶ್ಲಾಘನೀಯ, ಅದಕ್ಕೆ ನಮ್ದೆಲ್ಲರದು ಸಹಮತ ಇದೆ. ಡೆಸಿಗ್ನೇಟೆಡ್ ಆಫೀಸರ್ ಮಾಡಬೇಕು, ಆಮೇಲೆ ಯಾವ್ದಾದ್ರು ಹೈಯೆಸ್ಟ್ ಡಿಗ್ನಿಟರಿ ಯಾರಿದಾರ ಅವತ್ತು ಅವ್ರು ಅದ್ರ ಜೊತೆಗೆ ಹೋಗ್ಬೋದು. ಬಿಡದಿ ಬಡಿದಾಟದ ಸುದ್ದಿಗಳನ್ನ ನೋಡೋಣ. ಟೌನ್ಶಿಪ್ ವಿರೋಧಿಸಿ ಬೈರಮಂಗಲ ಸರ್ಕಲ್ ಬಳಿಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ಬಿಟ್ಟುಕೊಡಲ್ಲ, ಸರ್ವೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ರೈತರು. ಶಾಸಕ ಮಾಗಡಿ ಬಾಲಕೃಷ್ಣ ಹಾಗೂ ಜಿಲ್ಲಾಧಿಕಾರಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಬೇಕಾದ್ರೆ ನಮ್ಮ ಪ್ರಾಣ ಬಿಡ್ತೀವಿ, ಆದ್ರೆ ಜಮೀನು ಮಾತ್ರ ಬಿಡೋದಿಲ್ಲ ಅಂತ ಸಿಟ್ಟು ಹೊರಹಾಕ್ತಿದ್ದಾರೆ. ಜೆಎಂಸಿ ಸರ್ವೆಗೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ರೈತರು. ಯೋಜನೆ ಪರವಾಗಿರುವವರ ಜಮೀನನ್ನ ಸರ್ವೆ ಮಾಡಿ, ಜೊತೆಗೆ ವಿರೋಧ ಇರುವಂತಹ ರೈತರ ಜಮೀನನ್ನ ಸರ್ವೆ ಮಾಡಲ್ಲ ಅಂತ ಹಿಂಬರಹವನ್ನ ಕೊಡಿ, ಇಲ್ಲದಿದ್ರೆ ಯಾವುದೇ ಕಾರಣಕ್ಕೂ ಸರ್ವೆಗೆ ಅವಕಾಶ ಕೊಡಲ್ಲ ಅಂತ ಜಿಲ್ಲಾಡಳಿತಕ್ಕೆ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅವ್ರು ಬಂದು ನಮ್ಗೆ ಹೇಳಲಿಲ್ಲ, ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ. ಕಳ್ಳನಂಗ್ ಬಂದು ಹಿಂದ್ಗಡೆಯಿಂದ ಬಂದು ಮಾಡೋಂಥದ್ದೇನದೇ? ನಾವೇನ್ ಮಾಡ್ತೀವಿ ಅಂತಂದ್ರೆ ಅವ್ರು ಇರ್ಬೇಕು, ನಾವಿರ್ಬೇಕು. ನೋಡಿ, ಇಲ್ಲಿ ವಿಷ ತಂದಿದೀವಿ, ನೆನ್ನೆನೂ ತಂದಿದೆ, ಇವತ್ತು ಎರಡರಲ್ಲಿ ಒಂದಾಗ್ಬೇಕು. ನಾವ್ ಇದ್ ಕೊಡ್ಬಿಟ್ಟೆ ಸಾಯ್ತೀವಿ. ನಮ್ ಶವದ ಮೇಲೆ ಅವರು JMC ಮಾಡ್ಬೇಕು. ಅವರು ಇಲ್ಲ, ಅವ್ರು ಇರ್ಬೇಕಿಲ್ಲ, ನಾವಿರ್ಬೇಕು ಅಷ್ಟೇ ಹೇಳ್ತಾ ಇರೋದು. ಯಾರಪ್ಪನ್ ಸೊತ್ತಲ್ಲ ಇದು, ನಮ್ಮ ಅಪ್ಪ ತಾತಿರ್ ಸೊತ್ತಿದ್ದು. ನಾವೇನು ಅವ್ರಿಗೆ ಇದ್ ಮಾಡ್ಕೊಳ್ಳೋದ? ಯಾರು ಕೊಟ್ಟಿದ್ ರೈಟ್ಸ್ ಇದು ಇದ್ ಮಾಡಕ್ಕೆ? ನೆನ್ನೆ ನೋಡಿದ್ದಲ್ಲ, ಇವತ್ತು ನಾವಂತೂ ನಮ್ಮ ಭೂಮಿಗಳನ್ನ ಉಳಿಸ್ಕೊಳಕ್ ಹೋರಾಟ ಮಾಡೇ ಮಾಡ್ತೀವಿ. ಇದಕ್ಕೆಲ್ಲ ರಾಜಕೀಯದ ಕುತಂತ್ರಗಳು. ನಮ್ಮ ಅಲ್ಲಿ ಕೂತಿರೋರು ನಮ್ಮ ಅಣ್ಣ ತಮ್ಮದಿರೆ, ನಮ್ಮ ಭಾವ ಭಾವಮಿಕಳುಗಳೇ ಇರೋದು. ಅವರೇ ನಮ್ಗೇನು ಶತ್ರುಗಳೇನಲ್ಲ. ಅವ್ರು ಕೊಡೋರಿದ್ರೆ ಅವ್ರು ಕೊಟ್ಕೊಳ್ಳಿ ಪಾಪ. ಅವ್ರು ನಮ್ಗೆ DC ಅವರು ಯಾರು ಕೊಡಲ್ವಾ ಅವ್ರಿಗೆ ಅಧಿಕೃತವಾಗಿ ಸೈನ್ ಕೊಟ್ಬಿಟ್ರೆ ನಾವು ನಮ್ಮ ಪಾಡಿಗೆ ನಾವು ಇಲ್ಲಿಂದಾನೇ ಹೊಂಟೋಗ್ಬಿಡ್ತೀವಿ. ಚಳುವಳಿನೇ ಮಾಡಲ್ಲ. ನಾವು ಸೈನ್ ಕೊಟ್ಬಿಟ್ರೆ DC ಅವರು ನಾವು ನಗ್ನಗ್ತಾ ಅವ್ರದ್ದು ಮಾಡ್ಕೊಂಡು ಹೋಗ್ಲಿ. ಯಾರ ಮೇಗ್ಲನ್ನು ಯಾವನ ಇದಿರನ್ನು ಕರ್ಸ್ಬಿಟ್ಟು ಸರ್ವೆ ಮಾಡಕ್ ಬಿಡ್ತೀವ ನಾವು ರೈತರುಗಳು. ಈಗ ಒಂದ್ ಮನ್ನಿ ಬೆಲೆ ಕೊಡ್ಬೇಕಾಯ್ತು, ಬಂದ್ ಮಾಡ್ಬೇಕಾಯ್ತು. ನಾನ್ ಜಮೀನ್ ಕೊಡ್ತೀನಿ ಅಂತ ಅಂತಾನೆ ನಮ್ಗೆ ರೈತರುಗಳಿಗೆ ಉದಾಹರಣೆ ಕೊಟ್ಬಿಡ್ಲಿ, ಆ ಕೊಡಂತ ಮಾಡ್ಕೊಳ್ಳಿ, ಸಂತೋಷ. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರ ಪ್ರತಿಭಟನೆ ಮುಂದುವರೆದಿದೆ. ಜಮೀನು ಕೊಡೋ ಮಾತೇ ಇಲ್ಲ ಅಂತ ರೈತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೃಷಿ ಕಾಯ್ದೆ ಉಲ್ಲೇಖಿಸಿ ಸರ್ಕಾರಕ್ಕೆ ರೈತರು ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಅಪ್ರೂವಲ್ ಇಲ್ಲದೆ ಹೇಗೆ ಜಮೀನು ಪಡೀತಾರೆ? ನಾವು ಅಭಿವೃದ್ಧಿಯಾಗಿಯೇ ಇದ್ದೇವೆ. ನಮ್ಮ ಮಕ್ಕಳನ್ನ ಜಮೀನು ಮಾಡ್ಕೊಂಡೇ ಅಭಿವೃದ್ಧಿ ಮಾಡ್ತೀವಿ. ರಾಜಕಾರಣಿಗಳಿಗೆ ಇದೊಂದು ಪ್ಯಾಷನ್ ಆಗ್ಬಿಟ್ಟಿದೆ. ನಾವು ಅಭಿವೃದ್ಧಿ ವಿರೋಧಿಗಳು ಅಲ್ವೇ ಅಲ್ಲ, ಅಭಿವೃದ್ಧಿ ಮಾಡೋ ಕಡೆ ಮಾಡ್ಲಿ. ವ್ಯವಸಾಯ ಮಾಡೋರನ್ನ ಯಾಕೆ ಬೀದಿಗೆ ತರ್ತಿದ್ದೀರಾ ಅಂತ ಸರ್ಕಾರಕ್ಕೆ ರೈತ ಮಹಿಳೆಯರು ಪ್ರಶ್ನಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯ ಜಟಾಪಟಿ ಜೋರಾಗಿದೆ. ನಿನ್ನೆ ಮಂಡಲಹಳ್ಳಿ ಗ್ರಾಮದಲ್ಲಿ ನಡೆದಿದ್ದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 20ಕ್ಕೂ ಹೆಚ್ಚು ಜನರ ಮೇಲೆ ಪೊಲೀಸರು FIR ದಾಖಲಿಸಿದ್ದಾರೆ. JMC ಸರ್ವೆ ಕಾರ್ಯಕ್ಕೆ ಬಂದಿದ್ದ ಅಧಿಕಾರಿಗಳ ಮೇಲೆ ರೈತರು ಹಲ್ಲೆ ಮಾಡಿದ್ರು. ಹೊರಕ್ಕೆ ಕಲ್ಲು ದೊಣ್ಣೆಗಳಿಂದ ಹಲ್ಲೆ ಮಾಡಲಾಗಿತ್ತು. ಈ ಗಲಾಟೆ ಸಂಬಂಧ ಕಂದಾಯ ಇಲಾಖೆಯ ದೂರಿನ ಅನ್ವಯ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ FIR ದಾಖಲಾಗಿದೆ. ಪ್ರಕಾಶ್, ನಾಗರಾಜ್, ಕೃಷ್ಣ, ಯಶವಂತ್, ರೇವಣ್ಣ, ಜಯಮ್ಮ, ಭಾಗ್ಯ, ಮೋಹನ್, ವರಲಕ್ಷ್ಮಿ, ಹರೀಶ್ ಹಾಗೂ ಇತರರ ವಿರುದ್ಧ ದೂರು ದಾಖಲಾಗಿದೆ. ಮತ್ತೊಂದೆಡೆ ರಾಮನಗರ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಮುರಳಿ ಕೊಟ್ಟ ದೂರಿನ ಅನ್ವಯ ಅಪರಿಚಿತ ರೈತರ ವಿರುದ್ಧವೂ ದೂರು ದಾಖಲಾಗಿದೆ. ಗಲಾಟೆ ವೇಳೆ ಇಲ್ಲದ ರೈತರ ಮೇಲೂ FIR ದಾಖಲಿಸಿರುವ ಆರೋಪ ಕೇಳಿಬಂದಿದೆ. A1 ಪ್ರಕಾಶ್, A3 ಕೃಷ್ಣ, A4 ಯಶವಂತ ಗಲಾಟೆಯ ಸ್ಥಳದಲ್ಲೇ ಇರಲಿಲ್ಲ. ಆದರೂ ಪೊಲೀಸರು FIR ದಾಖಲಿಸಿದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ಹತ್ತಿಕ್ಕಲು ಉದ್ದೇಶಪೂರ್ವಕವಾಗಿಯೇ FIR ದಾಖಲಿಸಿರುವ ಆರೋಪ ಪೊಲೀಸರ ಮೇಲೆ ಕೇಳಿಬಂದಿದೆ. ನಿರೀಕ್ಷಣಾ ಜಾಮೀನಿಗೆ ರೈತರು ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ರಾಮನಗರ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆಗೆ ರೈತರು ಮುಂದಾಗಿದ್ದಾರೆ. JDS ಕಾನೂನು ಘಟಕದಿಂದ ಜಾಮೀನು ಅರ್ಜಿಯ ಸಲ್ಲಿಕೆಗೆ ಸಿದ್ಧತೆಯನ್ನು ನಡೆಸಲಾಗಿದೆ.